ಬೆಟ್ಟಕ್ಕೆ ಹೋಗೋದು ಎಷ್ಟು ಖುಷಿನೋ ಅದೇ ಥರನೇ ವರ್ಷಕ್ಕೊಂದ್ಸಲ ಆದರೂ ಬೆಟ್ಟ ಹತ್ತೋದು ಅಷ್ಟೇ ಖುಷಿ. ಆದರೂ ಕೂಡ ನಾವು ಕ್ಯೂ ನಿಲ್ಲದೆ 5-10 ನಿಮಿಷದಲ್ಲೇ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದರೆ ನಂಬ್ತೀರಾ ನೀವು? ಸಂಹಾರ ಆದಮೇಲೆ ಕಾಲಕ್ರಮೇಣ ಬರ್ತಾ ಮೈಸೂರನ ಬದಲಾಗಿ ಮೈಸೂರು ಎಂಬ ಹೆಸರು ಬಂತಂತೆ. ನೀವೇ ನೋಡ್ಬೋದು ಇಲ್ಲೆಷ್ಟು ಖಾಲಿ ಇದೆ. ದೇವರ ದರ್ಶನ ಆದಮೇಲೆ ಈ ಕಳಸನ ನೋಡಬೇಕು ಅಂತ ಹೇಳ್ತಾರೆ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಸಮಾರಂಭಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಅಂದರೆ ಹಿಂದೂಗಳ ಆಚರಣೆ ಯಾವುದೇ ಬರೀ ಮೂಢನಂಬಿಕೆಗಳಿಂದ ಕೂಡಿದಲ್ಲ, ಇವು ಸೈಂಟಿಫಿಕ್ ಆಗೂ ಕೂಡ ಪ್ರೂವ್ ಆಗಿದ್ದಾವೆ. ಬೇಗ ದರ್ಶನ ಆಗಿದ್ದ ಖುಷಿಲಿ ಈ ವ್ಯೂ ಪಾಯಿಂಟ್ನ ನೋಡಿಕೊಂಡು ಮನೆಗೆ ಹೊರಟ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಆಷಾಢದ ವಿಶೇಷ ವಿಡಿಯೋ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲೂ ಮೈಸೂರಲ್ಲಿ ಇರೋರಿಗೆ ಚಾಮುಂಡಿ ಬೆಟ್ಟ ಅಂದ್ರೇ ಒಂದು ವಿಶೇಷ. ಎಲ್ಲರೂ ಪ್ರತಿ ತಿಂಗಳು ಬೆಟ್ಟಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಆಷಾಢ ಮಾಸದಲ್ಲಿ ಒಂದು ಸಲ ಆದರೂ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರಬೇಕು ಅನ್ನೋದು ಎಲ್ಲರೂ ಕನಸು. ಬೆಟ್ಟಕ್ಕೆ ಹೋಗೋದು ಎಷ್ಟು ಖುಷಿನೋ ಅದೇ ಥರನೇ ವರ್ಷಕ್ಕೊಂದ್ಸಲ ಆದರೂ ಬೆಟ್ಟ ಹತ್ತೋದು ಅಷ್ಟೇ ಖುಷಿ. ಎಲ್ರಿಗೂ ಗೊತ್ತಿದೆ ಇವಾಗ ಲಲಿತ್ ಮಹಲಿಂದ ಬೆಟ್ಟಕ್ಕೆ 2300 ಮತ್ತು ಫ್ರೀ ಬಸ್ ಥರ ಫೆಸಿಲಿಟೀಸ್ ಇದೆ ಅಂತ. ಆದರೆ ಏನೇ ಆಗಲಿ ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡಿದಾಗ ಸಿಗೋವಂಥ ನೆಮ್ಮದಿನೇ ಬೇರೆ. ಬೆಟ್ಟದಲ್ಲಿ ಯಾವಾಗಲೂ ಜನ ಇರ್ತಾರೆ, ಅದರಲ್ಲೂ ಆಷಾಢ ಮಾಸದಲ್ಲಂತೂ ಕೇಳಂಗೆ ಇಲ್ಲ, ಅಷ್ಟು ಜನ ಇರ್ತಾರೆ. ಆದರೂ ಕೂಡ ನಾವು ಕ್ಯೂ ನಿಲ್ಲದೆ 5-10 ನಿಮಿಷದಲ್ಲೇ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದರೆ ನಂಬ್ತೀರಾ ನೀವು? ಹೌದು, ನಂಬಲೇಬೇಕು. ಏನಕ್ಕೆ ಅಂದರೆ ನಾವು ಬೆಟ್ಟ ಹತ್ತಿದ್ದು ಸಂಜೆ ಟೈಮ್ನಲ್ಲಿ 3:30ಗೆ ಸ್ಟಾರ್ಟ್ ಮಾಡಿದ್ವಿ. 4:30 ಅಷ್ಟರಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಒಂದು 5-10 ನಿಮಿಷದಲ್ಲಿ ದರ್ಶನ ಮಾಡಿಕೊಂಡು ಕೂಡ ಹೊರಗೆ ಬಂದ್ವಿ. ಇಲ್ಲಿ ಶಿವನ ದೇವಸ್ಥಾನ ಇದ್ದೆ, ನಾವು ಹೋಗಿದ್ದ ಟೈಮಲ್ಲಿ ಕ್ಲೋಸ್ ಆಗಿತ್ತು. ಈ ನಂದಿಯನ್ನು ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದು. ಮುಂಚೆ ಇದೆಲ್ಲವೂ ಕೂಡ ಮಹಿಷಾಸುರನ ಅಧೀನದಲ್ಲಿದ್ದಾಗ ಇದನ್ನು ಮೈಸೂರ ಎಂದು ಕರೀತಿದ್ರಂತೆ. ಚಾಮುಂಡೇಶ್ವರಿಯಿಂದ ಮಹಿಷಾಸುರನ ಸಂಹಾರ ಆದಮೇಲೆ ಕಾಲಕ್ರಮೇಣ ಬರ್ತಾ ಮೈಸೂರನ ಬದಲಾಗಿ ಮೈಸೂರು ಎಂಬ ಹೆಸರು ಬಂತಂತೆ. ಇಲ್ಲಿ ಆಷಾಢ ಮತ್ತು ನವರಾತ್ರಿ ಟೈಮ್ನಲ್ಲಿ ತುಂಬ ವಿಶೇಷ ಪೂಜೆನೇ ನಡೆಯುತ್ತೆ. ಚಾಮುಂಡಿ ಬೆಟ್ಟ 18 ಶಕ್ತಿಪೀಠಗಳಲ್ಲಿ ಒಂದು. ಇದನ್ನು ಕೃಂಚಪೀಠ ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಸತಿಯ ಕೇಶ ಬಿದ್ದ ಜಾಗ ಅಂತಲೂ ಕೂಡ ಹೇಳ್ತಾರೆ. 1008 ಮೆಟ್ಟಿಲುಗಳಿರುವ ಈ ದೇವಸ್ಥಾನ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಬೆಟ್ಟ ಹತ್ಕೊಂಡು ಬಂದವ್ರಿಗೆ ಬೆಟ್ಟದ ದಾರಿಯಿಂದನೇ ಸಪ್ರೇಟ್ ಲೈನ್ ಇದೆ. ನಿಮಗೆ ದೇವಸ್ಥಾನದ ಹೊರಗಡೆನೇ ಲಡ್ಡು ಪ್ರಸಾದ ಎಲ್ಲವೂ ಕೂಡ ಸಿಗುತ್ತೆ. ನೀವೇ ನೋಡ್ಬೋದು ಇಲ್ಲೆಷ್ಟು ಖಾಲಿ ಇದೆ ಅಂತ ಹೇಳಿ. ಸೊ ನೀವೇನಾದರೂ ಬರಬೇಕು ಅಂತ ಅಂದರೆ ಸಂಜೆ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೀವೇನಾದರೂ ಬೆಟ್ಟ ಹತ್ಕೊಂಡು ಬರ್ತೀನಿ ಅಂದರೆ ಸಂಜೆ 6 ಗಂಟೆ ತನಕನೂ ಕೂಡ ಪರ್ಮಿಷನ್ ಇದೆ. ಹೋದ ವರ್ಷ ಬೆಟ್ಟನೂ ಹತ್ತಿ 2 hours ಕ್ಯೂ ನಿಂತಿದ್ವಿ. ಬಟ್ ಈ ಸಲ ಸಂಜೆ ಬಂದಿರೋದ್ರಿಂದ ಇಷ್ಟೊಂದು ಫ್ರೀ ಆಗಿರೋದು ನೋಡಿ ಆಶ್ಚರ್ಯನೂ ಆಯಿತು, ಹಾಗೆ ಡೌಟ್ ಕೂಡ ಬಂತು ಒಳಗಡೆ ಪೂಜೆ ನಡೀತಿದೆಯೋ ಇಲ್ವೋ ಅಂತ ಹೇಳಿ.
ಈ ವಿಂಡೋ ಹತ್ರ ನೋಡಿದ್ಮೇಲೆ ಕನ್ಫರ್ಮ್ ಆಯಿತು ಪೂಜೆನೂ ನಡೀತಿದೆ, ಜನನೂ ಇದ್ದಾರೆ ಅಂತ. ಇಲ್ಲಿಂದ 2300 ರುಪೀಸ್ ಟಿಕೆಟ್ನವರು ಮತ್ತು ಫ್ರೀ ಬಸ್ಸಲ್ಲಿ ಬಂದಿರೋರು ಕೂಡ ಜಾಯಿನ್ ಆಗ್ತಾರೆ. ದೇವರ ದರ್ಶನ ಆದಮೇಲೆ ಈ ಕಳಸನ ನೋಡಬೇಕು ಅಂತ ಹೇಳ್ತಾರೆ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಸಮಾರಂಭಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ದೇವರ ಪೂಜೆ ಆರಾಧನೆಯನ್ನು ಮಾಡಬಹುದು. ಏನಕ್ಕೆ ಅಂತ ಅಂದರೆ ಬೇಸಿಗೆ ಕಾಲ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗೋ ಮುಂಚೆ ಬರೋದೇ ಈ ಆಷಾಢ ಮಾಸ. ಇದರಲ್ಲಿ ಬಿಸಿಲು ಇರುತ್ತೆ, ಹಾಗೆಯೇ ಮಳೆ ಕೂಡ ಬರುತ್ತಿರುತ್ತೆ. ಇದೊಂಥರ ತಂಪಾದ ವಾತಾವರಣ. ಈ ಟೈಮ್ನಲ್ಲಿ ಉಪವಾಸ ಮಾಡೋದ್ರಿಂದ, ಹೆವಿ ಫುಡ್ನ ಅವಾಯ್ಡ್ ಮಾಡೋದ್ರಿಂದ ಈ ವಾತಾವರಣಕ್ಕೆ ನಮ್ಮ ದೇಹವನ್ನು ಕಂಟ್ರೋಲ್ ಮಾಡಬಹುದು. ನಮ್ಮ ಹಿಂದೂಗಳ ಆಚರಣೆ ಯಾವುದೇ ಬರೀ ಮೂಢನಂಬಿಕೆಗಳಿಂದ ಕೂಡಿದಲ್ಲ. ಇವು ಸೈಂಟಿಫಿಕ್ ಆಗೂ ಕೂಡ ಪ್ರೂವ್ ಆಗಿದ್ದಾವೆ. ಸೈನ್ಸಿಗೂ ಮುನ್ನವೇ ಆರಂಭವಾಗಿರುವುದು ನಮ್ಮ ಈ ಆಚರಣೆಗಳು. ಇಲ್ಲಿ ಹೊಸತನ ಅನ್ನುವುದು ಏನಿಲ್ಲ, ಇರುವುದನ್ನೇ ಹುಡುಕುವುದು. ಬೇಗ ದರ್ಶನ ಆಗಿದ್ದ ಖುಷಿಲಿ ಈ ವ್ಯೂ ಪಾಯಿಂಟ್ನ ನೋಡಿಕೊಂಡು ಮನೆಗೆ ಹೊರಟ್ವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.